ನಮಸ್ಕಾರ. ಮೂರನೇ ಅಲೆ ಎಚ್ಚರಿಕೆ. 40 ಕೋಟಿ ಜನರಿಗೆ ಅಪಾಯ. 68% ಜನರಲ್ಲಿ ಪ್ರತಿಕಾಯ ಸೃಷ್ಟಿ. ಕಾಲೇಜು ಓಪನ್, ಶಾಲೆ ತೆರೆಯುತ್ತಾ. 188 ಕೋಟಿ ಡೋಸ್ ಬೇಡಿಕೆ. ಮೂರನೇ ಕೊರೋನಾ ಯುದ್ಧಕ್ಕೆ ರೆಡಿನಾ? ಇದೇ ಈ ಹೊತ್ತಿನ ವಿಶೇಷ. ಕೊರೋನಾ 68% ಫಿನಿಶ್. ಮೂರನೇ ಅಲೆ ಎಚ್ಚರಿಕೆ. 40 ಕೋಟಿ ಜನರಿಗೆ ಅಪಾಯ. ಶೇಕಡ 68 ಜನರಲ್ಲಿ ಪ್ರತಿಕಾಯ ಸೃಷ್ಟಿ. ಕಾಲೇಜ್ ಓಪನ್, ಶಾಲೆ ತೆರೆಯುತ್ತಾ. $188 ಕೋಟಿ ಡೋಸ್ ಬೇಡಿಕೆ. ಮೂರನೇ ಕೊರೋನಾ ಯುದ್ಧಕ್ಕೆ ರೆಡಿನಾ? ಕೊರೋನಾ ಇಡೀ ಜಗತ್ತಿಗೆ ಬಿಟ್ಟು ಬಿಡದೆ ಕಾಡುತ್ತಿರೋ ಹೆಮ್ಮಾರಿ. ಮೊದಲ ಅಲೆ ಆಯಿತು, ಎರಡನೇ ಅಲೆ ಆಯಿತು, ಈಗ ಮೂರನೇ ಅಲೆಯ ಭೀತಿ ಇನ್ನಿಲ್ಲದಂತೆ ಕಾಡ್ತಾ ಇದೆ. ಅದರಲ್ಲೂ ಭಾರತದಲ್ಲಿ ಈಗಾಗಲೇ ಕೇರಳ ಮತ್ತು ಮಹಾರಾಷ್ಟ್ರದಲ್ಲಿ ನಿತ್ಯ 13,000ಕ್ಕೂ ಹೆಚ್ಚು ಕೇಸ್ಗಳು ಪತ್ತೆಯಾಗುತ್ತಿದ್ದು, ಮೂರನೇ ಅಲೆ ಎಂಟ್ರಿ ಆಗಿದೆಯಾ ಅನ್ನೋ ಅನುಮಾನಗಳು ಹುಟ್ಕೊಂತಿವೆ. ಅಷ್ಟೇ ಅಲ್ಲ, ಮೂರನೇ ಅಲೆಯಲ್ಲಿ ದೇಶದ 40 ಕೋಟಿ ಜನರಿಗೆ ಅಪಾಯವಿದೆಯಂತೆ. ಹಾಗಾದ್ರೆ ಏನಿದು ಮೂರನೇ ಅಲೆಯ ಆತಂಕ? ದೇಶದ 40 ಕೋಟಿ ಜನರಿಗೆ ಮೂರನೇ ಅಲೆ ಅಪಾಯ ತಂದೊಡ್ಡೋದು ಹೇಗೆ? ಇದುವರೆಗೂ ದೇಶದ ಅದೆಷ್ಟು ಕೋಟಿ ಜನರಲ್ಲಿ ಕೊರೋನಾ ವಿರುದ್ಧದ ಪ್ರತಿಕಾಯ ಸೃಷ್ಟಿಯಾಗಿದೆ? ಕಾಲೇಜುಗಳು ಓಪನ್ ಆದ ಬೆನ್ನಲ್ಲೇ ಶಾಲೆಗಳು ಓಪನ್ ಆಗ್ತವ. ಇನ್ನೂ ಅದೆಷ್ಟು ಡೋಸ್ ವ್ಯಾಕ್ಸಿನ್ ಬೇಕು ಗೊತ್ತಾ? ಆ ರಣರೋಚಕ ಸ್ಟೋರಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಡ್ತೀವಿ ನೋಡಿ. ಕೊರೋನಾ ಸೋಂಕು ಇಳಿದ್ರೂ ಸಾವಿನ ಸಂಖ್ಯೆ ಇಳಿತಾ ಇಲ್ಲ. ಮಂಗಳವಾರ 42,015 ಸೋಂಕು, 3,998 ಸಾವು. ಹೌದು ವೀಕ್ಷಕರೇ, ಇಡೀ ದೇಶದಲ್ಲಿ ಕೊರೋನಾ ಎರಡನೇ ಅಲೆ ಇಳಿತಾ ಇದೆ. ಹೀಗಾಗಿ ದೇಶದ ಎಲ್ಲ ರಾಜ್ಯಗಳಲ್ಲೂ ಲಾಕ್ಡೌನ್ ಅನ್ನ ಹಂತ ಹಂತವಾಗಿ ತೆರವುಗೊಳಿಸಲಾಗುತ್ತಿದೆ. ಆದರೆ ಕಂಪ್ಲೀಟ್ ಅನ್ಲಾಕ್ ಆಗೋದಕ್ಕಿಂತ ಮೊದಲೇ ಇಳಿತಾ ಇದ್ದ ಸೋಂಕಿನ ಪ್ರಮಾಣ 40,000 ಆಸುಪಾಸಿನಲ್ಲೇ ನಿಂತಿದೆ. ಕಳೆದ ಮಂಗಳವಾರ ಒಂದೇ ದಿನ ದೇಶದಲ್ಲಿ 42,015 ಸೋಂಕಿತರು ಪತ್ತೆಯಾಗಿದ್ರೆ 3,998 ಮಂದಿ ಸಾವನ್ನಪ್ಪಿದ್ದಾರೆ. ಈ ಅಂಕಿಅಂಶಗಳನ್ನು ನೋಡಿದ್ರೆ ಸೋಂಕು ಇಳಿಮುಖವಾದರೂ ಸಾವಿನ ಪ್ರಮಾಣ ನಿರೀಕ್ಷಿತ ಮಟ್ಟದಲ್ಲಿ ಇಳಿಯದೇ ಇರೋದು ಗೊತ್ತಾಗುತ್ತಿದೆ. ನಿಮಗೆ ಗೊತ್ತಿರಲಿ, ಮೊದಲನೇ ಅಲೆಯಲ್ಲಿ ರಾಜ್ಯದಲ್ಲಿ 1,500ರಿಂದ 2,000 ಸೋಂಕು ವರದಿಯಾಗುತ್ತಿದ್ದಾಗ ದಿನ 15ರಿಂದ 20 ಮಂದಿ ಸಾವನ್ನಪ್ಪುತ್ತಿದ್ರು. ಆದ್ರೀಗ 45ರಿಂದ 50 ಮಂದಿ ಸಾವನ್ನಪ್ಪುತ್ತಿದ್ದಾರೆ. ಮೊದಲ ಅಲೆಯಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ 9,000ದಿಂದ 10,000 ಪ್ರಕರಣ ವರದಿಯಾಗಿ ಸೋಂಕು ಹೆಚ್ಚು ಏರಿತ್ತು. ಬಳಿಕ ಇಳಿಕೆ ಗತಿಯಲ್ಲಿ ಸಾಗಿ ನವೆಂಬರ್ ಆರಂಭದಿಂದ 2,000 ಆಸುಪಾಸಿನಲ್ಲಿ ಪ್ರಕರಣ ವರದಿಯಾಗುತ್ತಿತ್ತು. ದೈನಂದಿನ ಸಾವಿನ ಸಂಖ್ಯೆ 20ರ ಆಸುಪಾಸಿಗೆ ಕುಸಿದಿತ್ತು. ಮರಣದ ದರ 1% ಕೆಳಗಿಳಿದಿತ್ತು. ಆದರೆ ಎರಡನೇ ಅಲೆಯಲ್ಲಿ ಸೋಂಕಿನ ಪ್ರಮಾಣ ಇಳಿಕೆ ಆಗಿದ್ದರೂ ಮರಣ ಪ್ರಮಾಣ ಮತ್ತು ದರ ಇಳಿಕೆ ಆಗುತ್ತಿಲ್ಲ. ಸದ್ಯ 2.50 ಆಜುಬಾಜಿನಲ್ಲಿ ಮರಣ ದರ ದಾಖಲಾಗುತ್ತಿರುವುದು ಆತಂಕಕಾರಿಯಾಗಿದೆ. ಕೋವಿಡ್ನ ದೈನಂದಿನ ಪ್ರಕರಣಗಳ ಸಂಖ್ಯೆ ಕಳೆದ 1 ತಿಂಗಳಿನಿಂದ 5,000 ದಾಟಿಲ್ಲ. ಆದರೆ ಜೂನ್ 15ರಿಂದ 2% ದಾಖಲಾದ ಮರಣ ದರ 1 ತಿಂಗಳು ದಾಟಿದ್ರೂ ಕೂಡ ಕಡಿಮೆ ಆಗಿಲ್ಲ. ಈ ಅವಧಿಯಲ್ಲಿ 2 ಬಾರಿ 4%ಕ್ಕಿಂತ ಹೆಚ್ಚು ಮರಣ ದರ ಕೂಡ ವರದಿಯಾಗಿದೆ. ಹಾಗಾದ್ರೆ ಸಾವಿನ ಪ್ರಮಾಣ ಇಳಿಕೆ ಆಗದಿರುವುದಕ್ಕೆ ಕಾರಣ ಏನು ಗೊತ್ತಾ? ಅದುವೇ ಸೋಂಕಿತರು ಕೊನೆಯ ಕ್ಷಣದಲ್ಲಿ ಆಸ್ಪತ್ರೆಗೆ ದಾಖಲಾಗುತ್ತಿರೋದು.
ಹೌದು ವೀಕ್ಷಕರೇ, ಕೊರೋನಾ ಸೋಂಕಿನ ಲಕ್ಷಣಗಳಿದ್ರೂ ಅದನ್ನು ನಿರ್ಲಕ್ಷಿಸೋದು, ರೋಗ ಲಕ್ಷಣಗಳು ಮಿತಿಮೀರಿ ಹೋದಾಗ ಆಸ್ಪತ್ರೆಗೆ ದಾಖಲಾಗುತ್ತಿರೋದ್ರಿಂದಲೇ ಕೊರೋನಾ ಸಾವಿನ ಸಂಖ್ಯೆ ನಿರೀಕ್ಷಿತ ಮಟ್ಟದಲ್ಲಿ ಇಳಿಕೆಯಾಗದಿರೋದಕ್ಕೆ ಕಾರಣ ಎನ್ನಲಾಗುತ್ತಿದೆ. ಅಷ್ಟೇ ಅಲ್ಲ, ಸದ್ಯ ಅನ್ಲಾಕ್ ಪ್ರಕ್ರಿಯೆ ಆರಂಭವಾಗಿ ಜನಜೀವನ ಸಹಜ ಸ್ಥಿತಿಗೆ ಬರುತ್ತಿದೆ. ಇದರಿಂದ ಜನ ಕೊರೋನಾ ಶಾಶ್ವತವಾಗಿ ಹೊರಟು ಹೋಗಿದೆ ಅನ್ನೋ ರೀತಿಯಲ್ಲಿ ವ್ಯವಹರಿಸುತ್ತಿದ್ದಾರೆ. ಕೊರೋನಾ ಲಕ್ಷಣಗಳು ಕಾಣಿಸಿಕೊಂಡ್ರೂ ಕೊರೋನಾ ಇರಲಿಕ್ಕಿಲ್ಲ ಎಂದು ಭಾವಿಸುತ್ತಿದ್ದಾರೆ. ಪರಿಸ್ಥಿತಿ ಕೈಮೀರಿ ಹೋದ್ಮೇಲೆ ಆಸ್ಪತ್ರೆಗೆ ದೌಡಾಯಿಸುತ್ತಿದ್ದಾರೆ. ಇದೇ ಕಾರಣಕ್ಕೆ ಕಳೆದೊಂದು ವಾರದಲ್ಲಿ 30% ಮಂದಿ ಆಸ್ಪತ್ರೆಗೆ ದಾಖಲಾದ 5 ದಿನದೊಳಗೆ ಮರಣವನ್ನಪ್ಪಿದ್ದಾರೆ. ಹೀಗೆ ಒಂದು ಕಡೆ ಸಾವಿನ ಪ್ರಮಾಣ ನಿರೀಕ್ಷಿತ ಮಟ್ಟದಲ್ಲಿ ಇಳಿಕೆ ಆಗುತ್ತಿಲ್ಲ ಅನ್ನೋ ಆತಂಕದ ಮಧ್ಯೆಯೇ ಕೊರೋನಾ 3ನೇ ಅಲೆಯ ಭೀತಿ ಎದುರಾಗಿದೆ. 3ನೇ ಅಲೆ ಎದ್ರೆ ದೇಶದ 40 ಕೋಟಿ ಜನರಿಗೆ ಅಪಾಯ ಎದುರಾಗುತ್ತೆ ಅಂತ ಹೇಳಿ ತಜ್ಞರ ತಂಡ ಅಭಿಪ್ರಾಯಪಟ್ಟಿದೆ. ಕೇಂದ್ರ ಸರ್ಕಾರ ಇತ್ತೀಚೆಗೆ 4ನೇ ಸೆರೋ ಸಮೀಕ್ಷೆ ನಡೆಸಿತ್ತು. ಈ ಸಮೀಕ್ಷೆಯಲ್ಲಿ ದೇಶದಲ್ಲಿ 6 ವರ್ಷಕ್ಕೂ ಮೇಲ್ಪಟ್ಟ 68% ಜನರ ದೇಹದಲ್ಲಿ ಕೊರೋನಾ ವೈರಾಣು ವಿರುದ್ಧದ ಪ್ರತಿಕಾಯಗಳು ಸೃಷ್ಟಿಯಾಗಿವೆ ಅನ್ನೋದು ಬೆಳಕಿಗೆ ಬಂದಿದೆ. ಅಂದ್ರೆ ದೇಶದ 130 ಕೋಟಿ ಜನರಲ್ಲಿ ಸುಮಾರು 90 ಕೋಟಿ ಜನರಲ್ಲಿ ಕೊರೋನಾ ವಿರುದ್ಧದ ಪ್ರತಿಕಾಯಗಳು ಸೃಷ್ಟಿಯಾಗಿವೆಯಂತೆ. ಹೀಗಾಗಿ ಇನ್ನುಳಿದ 40 ಕೋಟಿ ಜನರು ಈಗಲೂ ಕೊರೋನಾಗೆ ತುತ್ತಾಗೋ ಅಪಾಯದಲ್ಲಿದ್ದಾರೆ ಅಂತ ಹೇಳಿ ಸಮೀಕ್ಷೆ ನಡೆಸಿದ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರ ನಡೆಸಿದ 4ನೇ ಸೆರೋ ಸಮೀಕ್ಷೆಯಲ್ಲಿ 6 ರಿಂದ 17 ವರ್ಷದೊಳಗಿನ 8,691 ಮಕ್ಕಳ ರಕ್ತದ ಮಾದರಿಗಳ ಪರೀಕ್ಷೆ ನಡೆಸಲಾಗಿತ್ತು. ಈ ಪೈಕಿ 50% ಮಕ್ಕಳಲ್ಲಿ ಕೊರೋನಾ ನಿರೋಧಕ ಪ್ರತಿಕಾಯಗಳು ಇರೋದು ಕಂಡುಬಂದಿದೆ. ಕೊರೋನಾ 3ನೇ ಅಲೆ ಮಕ್ಕಳನ್ನ ಗುರಿಯಾಗಿಸಲಿದೆ ಅಂತ ಹೇಳಿ ತಜ್ಞರು ಎಚ್ಚರಿಸುತ್ತಿದ್ರು. ಈ ನಡುವೆ ಹಲವು ಮಕ್ಕಳಲ್ಲಿ ಪ್ರತಿಕಾಯಗಳು ಈಗಾಗಲೇ ಉತ್ಪತ್ತಿಯಾಗಿರೋ ವಿಚಾರ ಪೋಷಕರಿಗೆ ಸಮಾಧಾನ ಮೂಡಿಸಿದೆ. ಶಾಲೆಗಳು ಓಪನ್ ಆಗ್ತವೆ. ಕೊರೋನಾ 3ನೇ ಅಲೆಯ ಭಯ ಕಾಡ್ತಿರೋ ಹೊತ್ತಲ್ಲೇ ಶಾಲೆಗಳನ್ನು ತೆರೆಯುವುದಕ್ಕೆ ಸಿದ್ಧತೆ ನಡೆದಂತೆ ಕಾಣುತ್ತಿದೆ. ಇನ್ನು ಮುಂದೆ ಪ್ರಾಥಮಿಕ ಶಾಲೆಗಳನ್ನು ತೆರೆಯಬಹುದು ಅಂತ ICMR ಮಾಹಿತಿ ನೀಡಿದೆ. ಮಕ್ಕಳಲ್ಲಿ ಹಿರಿಯರಿಗಿಂತ ಹೆಚ್ಚು ರೋಗ ನಿರೋಧಕ ಶಕ್ತಿ ಇದೆ. ಹೀಗಾಗಿ ಮಕ್ಕಳಿಗೆ ಹೆಚ್ಚಿನ ತೊಂದರೆ ಆಗಲ್ಲ. ಕೊರೋನಾ ನಿಯಮಗಳಡಿ 1 ರಿಂದ 5ನೇ ತರಗತಿ ತೆರೆಯಬಹುದು ಅಂತ ICMR ಮಹಾನಿರ್ದೇಶಕ ಬಲರಾಮ್ ಭಾರ್ಗವ್ ಮಾಹಿತಿ ನೀಡಿದ್ದಾರೆ. The first wave, second wave, third wave, whatever waves they had, their primary schools were always open. So once India starts considering and the districts start considering, it will be wise to open primary schools, whether it be all the support staff, whether it be the school bus drivers or the teachers or the staff in the schools, they need to be vaccinated. ಪ್ರಾಥಮಿಕ ಶಾಲೆಯಲ್ಲಿರೋ ಮಕ್ಕಳಿಗೆ ಸೋಂಕನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿಭಾಯಿಸುವುದಕ್ಕೆ ಸಾಧ್ಯವಿರುತ್ತೆ. ಆದ್ದರಿಂದ 5% ಪಾಸಿಟಿವಿಟಿ ರೇಟ್ ಇರೋ ಪ್ರದೇಶಗಳಲ್ಲಿ ಮಾತ್ರ ಪ್ರಾಥಮಿಕ ಶಾಲೆಗಳನ್ನು ತೆರೆಯಬಹುದು. ಆದರೆ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳು 2 ಡೋಸ್ಗಳ ಲಸಿಕೆಯನ್ನು ಪಡೆದಿರುವುದನ್ನು ಶಾಲೆಯ ವ್ಯವಸ್ಥೆ ಖಾತ್ರಿಪಡಿಸಿಕೊಳ್ಳಲು ICMR ಸಲಹೆ ನೀಡಿದೆ. ನಿಮಗೆ ಗೊತ್ತಿರಲಿ, ಮಾರ್ಚ್ 2020ರಿಂದ ದೇಶದಾದ್ಯಂತ ಶಾಲೆಗಳಲ್ಲಿ ನಡೆಯುತ್ತಿದ್ದ ತರಗತಿಗಳು ಕೊರೋನಾ ಸೋಂಕಿನ ತಡೆಗಾಗಿ ಸ್ಥಗಿತಗೊಂಡಿದ್ದವು. ಕೆಲವು ರಾಜ್ಯಗಳಲ್ಲಿ ಕೋವಿಡ್-19 ಸೋಂಕು ಕಡಿಮೆಯಾಗುತ್ತಿದ್ದ ಹಿನ್ನೆಲೆಯಲ್ಲಿ 9ನೇ ತರಗತಿಯಿಂದ ಮೇಲ್ಪಟ್ಟ ತರಗತಿಗಳಿಗೆ ಶಾಲೆಯನ್ನ ಪ್ರಾರಂಭಿಸಲಾಗಿತ್ತು. ಆದರೆ 2ನೇ ಅಲೆಯ ಪರಿಣಾಮ ಮತ್ತೆ ಶಾಲೆಗಳನ್ನು ಸ್ಥಗಿತಗೊಳಿಸಲಾಗಿತ್ತು. ಆದ್ರೀಗ ICMR ಕೊಟ್ಟ ಸಲಹೆಯ ಮೇರೆಗೆ ಶಾಲೆಗಳನ್ನು ಆರಂಭಿಸಲು ರಾಜ್ಯ ಸರ್ಕಾರ ಕೂಡ ಮುಂದಾದಂತಿದೆ. ಜುಲೈ ಅಂತ್ಯಕ್ಕೆ ಆರಂಭವಾಗುತ್ತಾ ಭೌತಿಕ ತರಗತಿ. ರಾಜ್ಯದಲ್ಲಿ ಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳನ್ನು ಭೌತಿಕವಾಗಿ ಆರಂಭಿಸುವ ಸಂಬಂಧ ತಿಂಗಳ ಅಂತ್ಯದಲ್ಲಿ ನಿರ್ಧರಿಸಲಾಗುವುದು ಎಂದು ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ ತಿಳಿಸಿದ್ದಾರೆ. ಶಾಲೆ ಹಾಗೂ ಕಾಲೇಜುಗಳನ್ನು ಯಾವಾಗಿನಿಂದ ಆರಂಭಿಸಬೇಕು ಎಂಬ ಬಗ್ಗೆ ವರದಿ ನೀಡಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಾದ ಅನ್ಬುಕುಮಾರ್ ನೇತೃತ್ವದ ಕಾರ್ಯಪಡೆ ರಚಿಸಲಾಗಿತ್ತು. ಈ ಕಾರ್ಯಪಡೆ ಈಗಾಗಲೇ 2 ಹಂತದ ಸಭೆ ನಡೆಸಿದೆ. ಮತ್ತೊಂದು ಸುತ್ತಿನ ಸಭೆ ನಡೆಸಿ ವರದಿಯನ್ನು ನೀಡಲಿದೆ. ಈ ವರದಿ ಆಧರಿಸಿ ಸಿಎಂ BSY ಮತ್ತು ಆರೋಗ್ಯ ಇಲಾಖೆಯೊಂದಿಗೆ ಚರ್ಚಿಸಿ ಜುಲೈ ಅಂತ್ಯದ ವೇಳೆಗೆ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್. ಹೀಗೆ ಒಂದು ಕಡೆ ಭೌತಿಕ ತರಗತಿಗಳನ್ನು ಆರಂಭಿಸೋಕೆ ಸರ್ಕಾರ ಚಿಂತನೆ ನಡೆಸುತ್ತಿದ್ರೆ, ರಾಯಚೂರಿನಲ್ಲಿ ಕೊರೋನಾ 3ನೇ ಅಲೆಗೆ ಹೆದರಿರೋ ಪೋಷಕರು ಖಾಸಗಿ ಶಾಲೆಗಳನ್ನು ಬಿಟ್ಟು ಸರ್ಕಾರಿ ಶಾಲೆಗಳತ್ತ ಮುಖ ಮಾಡಿದ್ದಾರೆ. ಇದರಿಂದಾಗಿ ಬಹುತೇಕ ಖಾಸಗಿ ಶಾಲೆಯಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಇಳಿಮುಖವಾಗಿದೆ. ₹1,000 ಫೀಸ್ ಡೊನೇಷನ್ ಅಂತ ಕಟ್ತೀವಿ, ಕೊರೋನಾ 3ನೇ ಅಲೆ ಅಂತ ಶಾಲೆ ಬಂದಾಗುತ್ತೆ, ಇದರಿಂದ ಮಕ್ಕಳಿಗೂ ಯಾವುದೇ ಪ್ರಯೋಜನವಿಲ್ಲ, ಕಳೆದ 2 ವರ್ಷಗಳಿಂದ ಇದೇ ಪರಿಸ್ಥಿತಿಯಾಗಿದೆ ಅಂತ ಸರ್ಕಾರಿ ಶಾಲೆಗಳತ್ತ ಮುಖ ಮಾಡಿದ್ದಾರೆ.
ಅಲೆಯನ್ನ ಎದುರಿಸೋಕೆ ಹೇಗಿದೆ ಸಿದ್ಧತೆ? ಇನ್ನುಳಿದ 40 ಕೋಟಿ ಜನರಲ್ಲಿ ಪ್ರತಿಕಾಯಗಳು ಸೃಷ್ಟಿಯಾಗೋದು ಯಾವಾಗ? ವ್ಯಾಕ್ಸಿನ್ ಕೊರತೆ ಬಗ್ಗೆ ಕೇಂದ್ರ ಸರ್ಕಾರ ಹೇಳ್ತಿರೋದೇನು? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಅನ್ನ ನಿಮ್ಮ ಮುಂದಿಡ್ತೀವಿ ಸ್ಮಾಲ್ ಬ್ರೇಕ್ ಆದ್ಮೇಲೆ. ಕೊರೋನಾ 2ನೇ ಅಲೆ ಇಳಿಯುತ್ತಿರೋ ಬೆನ್ನಲ್ಲೇ 3ನೇ ಅಲೆಯ ಭೀತಿ ಎದುರಾಗಿದೆ. ಈ ಮಧ್ಯೆ ಮಹಾರಾಷ್ಟ್ರ ಮತ್ತು ಕೇರಳದಲ್ಲಿ ಸೋಂಕು ಏರಿಕೆಯಾಗ್ತಿರೋದು ಆತಂಕವನ್ನುಂಟು ಮಾಡಿದೆ. ಈ ಮಧ್ಯೆ 3ನೇ ಅಲೆಯಲ್ಲಿ ಆ 40 ಕೋಟಿ ಜನರೇ ಟಾರ್ಗೆಟ್ ಎನ್ನಲಾಗ್ತಿದೆ. ಹಾಗಾದ್ರೆ ದೇಶದ ಎಲ್ಲರಲ್ಲೂ ಕೊರೋನಾ ವಿರುದ್ಧದ ಪ್ರತಿಕಾಯಗಳು ಸೃಷ್ಟಿಯಾಗೋದು ಯಾವಾಗ? ಆ ಕುರಿತ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ದೇಶದಲ್ಲಿ ಮೊದಲ ಕೊರೋನಾ ಪ್ರಕರಣ ಕೇರಳದಲ್ಲಿ ವರದಿಯಾಗಿತ್ತು. ಆಗ ಮೊದಲನೇ ಅಲೆ ಆರಂಭವಾಗಿತ್ತು. ಅನಂತರ ಈ ವರ್ಷದ ಫೆಬ್ರವರಿಯಲ್ಲಿ ಕೇರಳ ಹಾಗೂ ಮಹಾರಾಷ್ಟ್ರದಲ್ಲಿ ಕೇಸುಗಳು ಮೊದಲು ಹೆಚ್ಚಾಗಿ ದೇಶದಲ್ಲಿ 2ನೇ ಅಲೆ ಅಬ್ಬರ ಶುರುವಾಗಿತ್ತು. ಈಗಲೂ ಕೇರಳ ಹಾಗೂ ಮಹಾರಾಷ್ಟ್ರಗಳಲ್ಲಿ ದೇಶದಲ್ಲಿ ಅತ್ಯಧಿಕ ಕೇಸು ದಾಖಲು ಆಗಲು ಆರಂಭವಾಗಿದೆ. ಹೀಗಾಗಿ ಇದು 3ನೇ ಅಲೆ ಆರಂಭದ ಸಂಕೇತ ಎಂಬ ಆತಂಕಕ್ಕೆ ಕಾರಣವಾಗಿದೆ. ಮೂರನೇ ಅಲೆಯನ್ನ ಮೆಟ್ಟಿ ನಿಲ್ಲಬೇಕು ಅಂದ್ರೆ ದೇಶದ ಎಲ್ಲರಿಗೂ ಆದಷ್ಟು ಬೇಗ ವ್ಯಾಕ್ಸಿನ್ ಹಾಕಬೇಕಾಗಿದೆ. ಆದರೆ ದೇಶದಲ್ಲಿ ಸದ್ಯ ಬೇಡಿಕೆಗೆ ತಕ್ಕಂತೆ ವ್ಯಾಕ್ಸಿನ್ ಪೂರೈಕೆಯಾಗುತ್ತಿಲ್ಲ ಅನ್ನೋ ಮಾತಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಪ್ರಧಾನಿ ಮೋದಿ ದೇಶದಲ್ಲಿ ಲಸಿಕೆ ಕೊರತೆ ಇದೆ ಎಂಬ ಬಗ್ಗೆ ಭಯ ಬೇಡ ಎಂದು ಅಭಯ ನೀಡಿದ್ದಾರೆ. ಕೋವಿಡ್ಗೆ ಸಂಬಂಧಿಸಿದಂತೆ ವಿಪಕ್ಷಗಳೊಂದಿಗಿನ ಸಭೆಯಲ್ಲಿ ಪ್ರಧಾನಿ ಮೋದಿ ಭರವಸೆ ನೀಡಿದ್ದಾರೆ. ಎಲ್ಲರಿಗೂ ಲಸಿಕೆ ಸಿಗುತ್ತೆ ಎಂದಿರೋ ಮೋದಿ ಕೆಲವೇ ದಿನಗಳಲ್ಲಿ ಮತ್ತಷ್ಟು ಲಸಿಕೆಗಳು ಸಿಗಲಿವೆ. 5-6 ಲಸಿಕೆಗಳು ಅನುಮತಿ ಪಡೆಯುವ ಹಂತದಲ್ಲಿವೆ. ದೇಶದ ಜನಸಂಖ್ಯೆಗೆ ಅನುಗುಣವಾಗಿ ಎಲ್ಲರಿಗೂ ಲಸಿಕೆ ಸಿಗಲಿದೆ ಎಂದಿದ್ದಾರೆ. ನಿಮಗೆ ಗೊತ್ತಿರಲಿ, ಕೊರೋನಾ ಸಾವಿನ ಸಂಖ್ಯೆಯನ್ನು ಇಳಿಮುಖಗೊಳಿಸುವ ಉದ್ದೇಶದಿಂದ ಮಧ್ಯಮ ವಯಸ್ಕರಿಗೆ ಲಸಿಕೆ ನೀಡುವಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ. ದೇಶದಲ್ಲಿ ಕೋವಿಡ್-19 ಲಸಿಕೆ ವಿತರಣೆ ಅಭಿಯಾನ ಆರಂಭಿಸಿ 186 ದಿನಗಳೇ ಕಳೆದು ಹೋಗಿವೆ. ಈವರೆಗೂ 41 ಕೋಟಿಗೂ ಅಧಿಕ ಫಲಾನುಭವಿಗಳಿಗೆ ಲಸಿಕೆ ವಿತರಿಸಲಾಗಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಹೇಳಿಕೊಂಡಿದೆ. ಹದಿನೆಂಟು ವರ್ಷ ಮೇಲ್ಪಟ್ಟವರಿಗೆ ಕೊರೋನಾ ಲಸಿಕೆ ಭಾರತಕ್ಕೆ ಬೇಕಿದೆ ಬರೋಬ್ಬರಿ 188 ಕೋಟಿ ಡೋಸ್. ಹೌದು ವೀಕ್ಷಕರೇ, ದೇಶದಲ್ಲಿರೋ 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಕೊರೋನಾ ಲಸಿಕೆ ನೀಡಲು ಸದ್ಯ 188 ಕೋಟಿ ಡೋಸ್ ಬೇಕಿದೆ. ಸುಮಾರು 94 ಕೋಟಿ ಮಂದಿ ಈ ವಯೋಮಾನದವರಾಗಿದ್ದಾರೆ ಎಂದು ಕೇಂದ್ರ ಸರ್ಕಾರ ಹೇಳಿದೆ. ಅಷ್ಟೇ ಅಲ್ಲ, ಒಂದು ವೇಳೆ ಭವಿಷ್ಯದಲ್ಲಿ ಸಿಂಗಲ್ ಡೋಸ್ ಲಸಿಕೆಗಳಿಗೆ ಅಗತ್ಯ ಮಾನ್ಯತೆ ಸಿಕ್ಕಲ್ಲಿ 188 ಕೋಟಿಗಿಂತಲೂ ಕಡಿಮೆ ಡೋಸ್ಗಳು ಸಾಕಾಗಬಹುದು. ಸದ್ಯ ಅಗತ್ಯ ಪ್ರಮಾಣದ ಡೋಸ್ಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನ ಔಷಧ ತಯಾರಿಕಾ ಕಂಪನಿಗಳು ಹೊಂದಿವೆ. ಡಿಸೆಂಬರ್ ಅಂತ್ಯಕ್ಕೆ 188 ಕೋಟಿ ಡೋಸ್ಗಳು ಲಭ್ಯವಾಗುವ ವಿಶ್ವಾಸವಿದೆ ಎಂದು ಆರೋಗ್ಯ ಖಾತೆ ಸಹಾಯಕ ಸಚಿವೆ ಭಾರತಿ ಪ್ರವೀಣ್ ಪವಾರ್ ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ದೇಶದಲ್ಲಿ ಕೋವಿಡ್-19 ವಿರುದ್ಧ ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಲಸಿಕೆಗಳ ಜೊತೆಗೆ ರಷ್ಯಾದ ಸ್ಪುಟ್ನಿಕ್ ಲಸಿಕೆಯನ್ನು ನೀಡಲಾಗುತ್ತಿದೆ. ಇವುಗಳ ಜೊತೆಗೆ ಜಾಗತಿಕ ಲಸಿಕೆ ಹಂಚಿಕೆ ವ್ಯವಸ್ಥೆ ಕೋವ್ಯಾಕ್ಸ್ ಮೂಲಕ ಭಾರತಕ್ಕೆ 75 ಲಕ್ಷ ಡೋಸ್ ಲಸಿಕೆ ಪೂರೈಸಲು ಸಿದ್ಧ ಎಂದು ಅಮೆರಿಕ ಔಷಧ ತಯಾರಿಕಾ ಕಂಪನಿ ಮಾಡರ್ನಾ ತಿಳಿಸಿದೆ. ಆದರೆ ದೇಶದಲ್ಲಿ ಮಾಡರ್ನಾ ಲಸಿಕೆಯ ತುರ್ತು ಬಳಕೆಗೆ ಅನುಮತಿ ನೀಡಿರುವ ಭಾರತ ಲಸಿಕೆಗೆ ನಷ್ಟ ಪರಿಹಾರ ಕಾಯ್ದೆಯಿಂದ ವಿನಾಯಿತಿ ನೀಡುವ ಕುರಿತು ಪ್ರತಿಕ್ರಿಯೆ ನೀಡಿಲ್ಲ. ಹೀಗಾಗಿ ಲಸಿಕೆ ಯಾವಾಗ ಲಭ್ಯವಾಗಲಿದೆ ಅನ್ನೋದು ಇನ್ನೂ ಖಚಿತವಾಗಿಲ್ಲ. ಆದರೆ ಕೊರೋನಾ ಸೆರೋ ಸರ್ವೆ ಪ್ರಕಾರ ಕೊರೋನಾ ಸೋಂಕಿನಿಂದ ಚೇತರಿಕೆಯಾದ ನಂತರ ಅಥವಾ ಕೊರೋನಾ ಲಸಿಕೆಯಿಂದ 68% ಭಾರತೀಯರಲ್ಲಿ ಸೋಂಕಿನ ವಿರುದ್ಧ ಹೋರಾಟಕ್ಕೆ ಪ್ರತಿಕಾಯಗಳು ಬೆಳವಣಿಗೆಯಾಗಿರೋದು ಬೆಳಕಿಗೆ ಬಂದಿದೆ. ಹೀಗಾಗಿ 3ನೇ ಅಲೆ ಶುರುವಾದರೆ ಇನ್ನುಳಿದ 40 ಕೋಟಿ ಜನರಿಗೆ ಅಪಾಯ ಎನ್ನಲಾಗುತ್ತಿದೆ. ನಿಜ ಹೇಳಬೇಕು ಅಂದ್ರೆ ದೇಶದಲ್ಲಿ ಸಾಮೂಹಿಕ ರೋಗ ನಿರೋಧಕ ಶಕ್ತಿ ಅಭಿವೃದ್ಧಿ ಆಗಬೇಕು ಅಂದ್ರೆ ಇನ್ನೂ 2 ವರ್ಷ ಬೇಕಾಗಬಹುದು ಅಂತ ಹೇಳಿ ತಜ್ಞರು ಅಂದಾಜಿಸಿದ್ದಾರೆ.
ಇನ್ನು ಮೂರನೇ ಅಲೆಯ ಭೀತಿ ಇರೋದ್ರಿಂದ ಈ ಸಮಯದಲ್ಲಿ ಜನರು ಆದಷ್ಟು ಎಲ್ಲಿಗೂ ಪ್ರಯಾಣ ಬೆಳೆಸದೇ ಇರೋದು ಸೂಕ್ತ. ಅದರಲ್ಲೂ ಸಂಪೂರ್ಣವಾಗಿ 2 ಡೋಸ್ ಲಸಿಕೆ ಪಡೆಯದೆ ಪ್ರಯಾಣ ಕೈಗೊಳ್ಳುವುದು ಸೂಕ್ತವಲ್ಲ ಎಂದು ತಜ್ಞರು ತಿಳಿಸಿದ್ದಾರೆ. ಹಾಗೆಯೇ ದೇಶದ ಒಟ್ಟಾರೆ ಸ್ಥಿತಿಗತಿಗೂ ರಾಜ್ಯ, ಸ್ಥಳೀಯ ಅಥವಾ ಜಿಲ್ಲಾ ಮಟ್ಟದ ಪರಿಸ್ಥಿತಿಗೂ ತುಂಬಾ ಭಿನ್ನತೆ ಇರಬಹುದು. ದೇಶದ ಒಟ್ಟಾರೆ ಸೋಂಕಿನ ಪರಿಸ್ಥಿತಿಯನ್ನಷ್ಟೇ ಸೆರೋ ಸರ್ವೆ ಅಂದಾಜಿಸುತ್ತದೆ. ಇದು ಒಂದು ಪಕ್ಷಿ ನೋಟವಷ್ಟೇ. ಆಳ ಅಧ್ಯಯನವನ್ನು ರಾಜ್ಯ ಸರ್ಕಾರಗಳು ನಡೆಸಬೇಕು ಎಂದು ತಿಳಿಸಿದೆ. ನೋಡಿದ್ರಲ್ಲ, ಮೂರನೇ ಅಲೆಯ ಭೀತಿಯ ಮಧ್ಯೆ 40 ಕೋಟಿ ಜನರಿಗೆ ಅದ್ಹೇಗೆ ಅಪಾಯ ಕಾದಿದೆ ಅನ್ನೋದನ್ನ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.